ಪ್ರಕಾಶ್ ಆಪ್ತೆಯಿಂದ ಕೋಟಿ ಕೋಟಿ ವಂಚನೆ ಕೇಸ್. ವರ್ತೂರು ಪ್ರಕಾಶ್ ಮಾತ್ರ ಅಲ್ಲ, ಅವರ ಕಿರಿಯ ಪುತ್ರನಿಗೂ ಕೂಡ ಖಾಕಿ ನೋಟಿಸ್ ಅನ್ನ ಕೊಟ್ಟಿದೆ. ವರ್ತೂರು ಪ್ರಕಾಶ್ ಕಿರಿಯ ಪುತ್ರ ನಿತಿನ್ಗೂ ಕೂಡ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಬಂಧಿತ ಆರೋಪಿತೆ ಶ್ವೇತಾ ಗೌಡ ನೀಡಿರುವ ಹೇಳಿಕೆಯನ್ನ ಆಧರಿಸಿ ಈ ನೋಟಿಸ್ ಅನ್ನ ಕೊಡಲಾಗಿದೆ. ಪ್ರಕರಣದಲ್ಲಿ ನಿತಿನ್ ಪಾತ್ರದ ಬಗ್ಗೆಯೂ ಕೂಡ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ವರ್ತೂರು ಕಿರಿಯ ಪುತ್ರ ನಿತಿನ್ ಜೊತೆಯೂ ಸತತ ಸಂಪರ್ಕದಲ್ಲಿ ಶ್ವೇತಾ ಗೌಡ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ನಿತಿನ್ ಜೊತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಶಾಪಿಂಗ್ ಮಾಡಿರುವಂತ ಮಾಹಿತಿಯನ್ನ ನೀಡಲಾಗಿದೆ. ಈ ನೋಟಿಸ್ ಹಿನ್ನೆಲೆ ಭಾರತೀನಗರ ಠಾಣೆಗೆ ಹಾಜರಾದ ವರ್ತೂರು ಪ್ರಕಾಶ್, ಇದೀಗ ವರ್ತೂರು ಪ್ರಕಾಶ್ ಹಾಗೆ ವರ್ತೂರು ಪ್ರಕಾಶ್ ಅವರ ಕಿರಿಯ ಪುತ್ರ ನಿತಿನ್ ಇವರಿಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ವರ್ತೂರು ಪ್ರಕಾಶ್ ಅವರ ಫೇಸ್ಬುಕ್ ಗೆಳತಿಯಿಂದ ಕೋಟಿ ಕೋಟಿ ದೋಖಾ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪ. ಆಕೆಯನ್ನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಸಂದರ್ಭದಲ್ಲಿ ಆಕೆ ವರ್ತೂರು ಪ್ರಕಾಶ್ ಬಗ್ಗೆ, ಅವರ ಕಿರಿಯ ಪುತ್ರನ ಬಗ್ಗೆ ಕೂಡ ಹೇಳಿಕೆಯನ್ನ ನೀಡಲಾಗಿತ್ತು. ಇದೀಗ ಅವರಿಬ್ಬರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಇದೀಗ ಭಾರತೀನಗರ ಠಾಣೆಗೆ ವರ್ತೂರು ಪ್ರಕಾಶ್ ಹಾಜರಾಗಿದ್ದಾರೆ. ಅದರ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಇವರ ಕಿರಿಯ ಪುತ್ರ ನಿತಿನ್ಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ನಿತಿನ್ ಜೊತೆಗೂ ಸೇರಿ ಶಾಪಿಂಗ್ ಅನ್ನ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಮತ್ತು ಅವರ ಕಿರಿಯ ಪುತ್ರನ ಪಾತ್ರವೂ ಕೂಡ ಇದೆ ಅನ್ನೋದನ್ನ ಶ್ವೇತಾ ಗೌಡ ಹೇಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಇದೀಗ ತನಿಖೆಯನ್ನ ಎದುರಿಸಬೇಕಾಗತ್ತೆ. ಪೊಲೀಸರು ಪ್ರಶ್ನೆ ಮಾಡ್ತಾರೆ, ಈ ಶ್ವೇತಾ ಗೌಡ ಗೊತ್ತಾ, ಹೇಗ್ ಗೊತ್ತು, ಯಾವ ರೀತಿಯಾಗಿ ಪರಿಚಯ, ಈಕೆ ಜೊತೆ ಏನ್ ವ್ಯವಹಾರ ಇತ್ತು, ಯಾವ್ದಾದ್ರು ವ್ಯವಹಾರವನ್ನು ಮಾಡ್ತಾ ಇದ್ರ, ಈ ಕೋಟಿ ಕೋಟಿ ದೋಖಾ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಮಾಡ್ತಾರೆ. ಅದೆಲ್ಲದಕ್ಕೂ ಉತ್ತರವನ್ನ ಕೊಡ್ಬೇಕಾಗತ್ತೆ. ಸಮಂಜಸವಾದಂತ ಉತ್ತರವನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ವರ್ತೂರು ಪ್ರಕಾಶ್ಗೆ ಆಪ್ತ ಗೆಳತಿಯಿಂದ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು. ಫೇಸ್ಬುಕ್ ಗೆಳತಿ ಅಂತೆ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಹೇಳ್ಕೊಂಡು ಸಾಕಷ್ಟು ರೀತಿಯಾದಂಥ ಧೋಖವನ್ನ ಮಾಡಲಾಗಿದೆ, ಮೋಸವನ್ನ ಮಾಡಲಾಗಿದೆ. ಸೊ ಇದರ ಬೆನ್ನಲ್ಲೇ ವರ್ತೂರು ಪ್ರಕಾಶ್ ಅವರ ಪಾತ್ರ ಮತ್ತು ಅವರ ಪುತ್ರನ ಪಾತ್ರ ಕೂಡ ಇದೆ ಅಂತ ಆಕೆ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈ ಕೇಸ್ ರಾಜಕೀಯವಾಗಿಯೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೀಗ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ, ತನಿಖೆಗೆ ಒಳಪಡ್ತಾರೆ. ತನಿಖೆಯಲ್ಲಿ ಪೊಲೀಸರು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೋ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ಬೇಕಾಗತ್ತೆ. ಈಕೆನೆ ಶ್ವೇತಾ ಗೌಡ, ಈಕೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾಳೆ, ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಹೇಳ್ಕೊಂಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಡ್ಲಾಗಿತ್ತು. ನೋಟಿಸ್ಗೆ ನಿನ್ನೆ ಹಾಜರಾಗಿರ್ಲಿಲ್ಲ, ಇದೀಗ ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಮತ್ತು ಅವರ ಪುತ್ರನಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಈಗ ತಾನೇ ತನಿಖೆಗೆ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈ ತನಿಖೆಯಲ್ಲಿ ಇಲ್ಲಿವರೆಗೂ ಮೇನ್ ಲೀಡ್ ಅಂತ ಏನ್ ಸಿಕ್ಕಿದೆ ಅಂತ ಸಂತೋಷ್? ನೀತಿ ಈಗಾಗಲೇ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ಆರೋಪಿತೆ ಶ್ವೇತಾ ಗೌಡ ಏನಿದ್ರೆ ಈಕೆಯನ್ನ ಬಂಧಿಸಿರುವಂತದ್ದು, ಬಂಧಿಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಮತ್ತು ಆಕೆಗೆ ಇರುವಂತಹ ನಿಕಟ ಸಂಪರ್ಕದ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಕಲೆ ಹಾಕಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ವರ್ತೂರು ಸಂತೋಷ್ ಅವರು ಈ ಘಟನೆ ಬೆಳಕಿಗೆ ಬಂದ ನಂತರ ನನಗೂ ಆಕೆಗೂ ಅದೇ ರೀತಿ ಪರಿಚಯ ಅಂದ್ರೆ ಅಷ್ಟಾಗಿಲ್ಲ. ನೂರಾರು ಜನ ಮನೆ ಹತ್ರ ಬರ್ತಾ ಇರ್ತಾಳೆ, ಆಕೆ ಕೂಡ ಬಂದಿದ್ಲು. ಸೊ ಕೆಲ 15 ತಿಂಗಳ ಹಿಂದೆ. ಅದನ್ನ ಬಿಟ್ರೆ ನಾನು ಆಕೆ ಯಾವುದೇ ವ್ಯವಹಾರದಲ್ಲಿ ಭಾಗಿಯಾಗಿಲ್ಲ ಅಂತ ಕೂಡ ಹೇಳಿಕೆಗಳನ್ನು ಕೊಟ್ಟರು. ಆದ್ರೆ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಕೂಡ ನಿಕಟ ಸಂಪರ್ಕದಲ್ಲಿರುವಂತದ್ದು, ಇಬ್ರು ಕೂಡ ಚಾಟ್ ಮಾಡ್ಕೊಂಡಿರುವಂತದ್ದು, ಅವರ ಸ್ನೇಹ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ಆ ಚಾಟ್ ಮುಖಾಂತರ ಎಲ್ರಿಗೂ ಕೂಡ ಗೊತ್ತಾಗುವಂತದ್ದು. ಅದರ ಜೊತೆಗೆ ಇನ್ನ ಆ
ಶ್ವೇತಾ ಗೌಡ ಇರ್ಬೋದು, ವರ್ತೂರ್ ಪ್ರಕಾಶ್ ಇಬ್ರು ಓಡಾಟ ಮಾಡಿರುವಂತದ್ದು, ಘಾಟಿ ಸುಬ್ರಹ್ಮಣ್ಯ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ ಓಡಾಟವನ್ನ ಮಾಡಿರೋದ್ರ ಬಗ್ಗೆ ಕೂಡ ಎಲ್ಲಾ ದಾಖಲೆಗಳು ಮತ್ತು ಫೋಟೋಗಳು ಸಿಕ್ಕಿರುವಂತದ್ದು. ಅದರ ಜೊತೆಗೆ ಇತ್ತೀಚೆಗೆ ಇನ್ನು 3 ದಿನಗಳ ಕಾಲ ತಿರುಪತಿಗೆ ಹೋಗ್ಲಿಕ್ಕೆ ಎಲ್ಲಾ ತಯಾರಿ ಕೂಡ ಮಾಡ್ಕೊಂಡ ಬಗ್ಗೆ ಕೂಡ ಟಿಕೆಟ್ ಕೂಡ ಬುಕ್ ಮಾಡಿದ್ರು. ವರ್ತೂರ್ ಪ್ರಕಾಶ್ ಅಲ್ಲಿದೆ ದರ್ಶನಕ್ಕೆ ಶ್ವೇತಾ ಜೊತೆಗೆ ಎಲ್ಲಾ ಅರೇಂಜ್ಮೆಂಟ್ ಗಳನ್ನ ಮಾಡ್ಕೊಂಡಿದ್ದು ಕೂಡ ಆ ಟಿಕೆಟ್ಗಳು ಕೂಡ ಪೊಲೀಸರ ತನಿಖೆಯಲ್ಲಿ ಅವ್ರಿಗೆ ಸಿಕ್ಕಿರುವಂತದ್ದು. ಸೊ ಇದು ಅಷ್ಟೇ ಅಲ್ಲದೆ ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ವರ್ತೂರ್ ಪ್ರಕಾಶ್ ಅವರೇ ಏನಿಗಾಗ್ಲೂ ದೂರನ್ನ ಕೊಟ್ಟಿರುವ ಸಂಜಯ್ ಬಾಫ್ನ ಏನಿದ್ದಾರೆ ಅವರ ನವರತ್ನ ಜ್ಯುವೆಲರ್ಗೆ ಖುದ್ದಾಗಿ ಹೋಗಿ ಈಕೆಯನ್ನ ಪರಿಚಯನ ಮಾಡಿಸಿರುವಂತದ್ದು. ಈಕೆ ನನಗೆ ತುಂಬಾ ಗೊತ್ತಿರೋರು, ಬೇಕಾದಂತಹ ಮಹಿಳೆ. ಸೊ ಈಕೆ ಚಿನ್ನಾಭರಣ ವ್ಯಾಪಾರವನ್ನ ಮಾಡ್ತಾರೆ, ಇವಳಿಗೆ ಕ್ರೆಡಿಟ್ ರೂಪದಲ್ಲಿ ಒಂದಿಷ್ಟು ಚಿನ್ನಾಭರಣಗಳನ್ನ ಕೊಡಿ ಈಕೆಗೆ ಅಂತ ಹೇಳಿರುವಂತದ್ದು. ಸೊ ಅವರ ಮನೆಗೆ ತಂದು ಸಂಜಯ್ ಬಾಪುನ ಏನಿದ್ದಾರೆ ವರ್ತೂರ್ ಪ್ರಕಾಶ್ ಅವರ ಮನೆಗೆ ತಂದು ನಾವು ಚಿನ್ನಾಭರಣಗಳನ್ನ ಡೆಲಿವರಿ ಮಾಡಿರೋದು ಅಂತ ಹೇಳಿ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಖುದ್ದು ವರ್ತೂರ್ ಪ್ರಕಾಶ್ ಅವರ ಸಮ್ಮುಖದಲ್ಲಿ ಎಲ್ಲಾ ನಡೆದಿರುವಂತದ್ದು. ಇದಾದ ಬಳಿಕ ಆಕೆ ಒಂದಿಷ್ಟು ಅಂದ್ರೆ ಸುಮಾರು 4.5 ಕೋಟಿಯಷ್ಟು ಹಣದ ಅಂದ್ರೆ ಚಿನ್ನಾಭರಣದ ವ್ಯವಹಾರವನ್ನ ಮಾಡಿರುವಂತದ್ದು. ಅದರಲ್ಲಿ ಒಂದು ಸ್ವಲ್ಪ ಹಣವನ್ನು 1.5 ಕೋಟಿಯಷ್ಟು ಹಣವನ್ನು ಕೊಟ್ರೆ ಸುಮಾರು ಇನ್ನು 2.5 ಕೋಟಿಯಷ್ಟು ಹಣವನ್ನ ಈಕೆ ಕೊಡ್ಬೇಕಿತ್ತು, ಆದ್ರೆ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ. ಸೊ ಬೇರೆ ಬೇರೆಯವ್ರ ಕಡೆಯಿಂದ ಫೋನ್ ಮಾಡ್ಸುವಂತದ್ದು, ಹೇಳ್ಸುವಂತದ್ದು, ಕೊಡ್ತೀನಿ ಅಂತ ಹೇಳುವಂತದ್ದು, ಆದ್ರೆ ಎಲ್ಲೂ ಕೂಡ ಆಕೆ ಹಣವನ್ನು ವಾಪಸ್ ಕೊಡುವ ಲಕ್ಷಣಗಳು ಕಂಡು ಬಂದಿಲ್ಲ. ಹೀಗಾಗಿ ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಬಹುತೇಕ ಈ ಎಲ್ಲಾ ಸತ್ಯಗಳು ಕೂಡ ಈಗ ಬಯಲಿಗೆ ಬಂದಿರುವಂತದ್ದು. ಈ ಹಿಂದೆ 2 ನೋಟಿಸ್ ಅನ್ನ ವರ್ತೂರ್ ಪ್ರಕಾಶ್ಗೆ ನೀಡಲಾಗಿತ್ತು. ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬಂದು ಮಾಹಿತಿಯನ್ನ ಕೊಡಿ ಅಂತ, ಆದ್ರೆ ಬಂದಿರ್ಲಿಲ್ಲ. ಸೊ ಇವತ್ತು 3ನೇ ಅಕ್ಯೂಸ್ಡ್ ಅಂದ್ರೆ ಆರೋಪಿ ನೋಟಿಸ್ ಅಂತ ಏನ್ ಹೇಳ್ತೀವಿ, ಇಡೀ ಪ್ರಕರಣದಲ್ಲಿ ಅವರಲ್ಲೂ ಕೂಡ ಭಾಗಿಯಾಗಿರ್ತಾರೆ, ಅದಕ್ಕೆ ಅಕ್ಯೂಸ್ಡ್ ನೋಟಿಸ್ ಅಂತ ಇರುತ್ತೆ. ಆ ಅಕ್ಯೂಸ್ಡ್ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡಿದ್ರು. ಸೊ ಈಗಾಗಲೇ ಇವತ್ತು ಭಾರತಿ ನಗರ ACP ಸಬ್ ಡಿವಿಷನ್ ಪುಲ್ಕೇಶ್ ನಗರ ಏನು ACP ಈತ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ವಿಚಾರಣೆಗೆ ಹಾಜರಾಗಿರುವಂತದ್ದು. ಸೊ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮತ್ತೊಂದು ಮಾಹಿತಿ ಗೊತ್ತಾಗಿರುವಂತದ್ದು, ಆರೋಪಿತ ಶ್ವೇತಾ ಗೌಡ ಮತ್ತು ವರ್ತೂರ್ ಪ್ರಕಾಶ್ನ ಹಿರಿಯ ಪುತ್ರ ಏನಿದ್ದಾರೆ ಅವರು ಕೂಡ ನಿಕಟ ಸಂಪರ್ಕದಲ್ಲಿ ಇದ್ರು ಅಂತ. ಸೊ ಅವ್ರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಇಡೀ ಪ್ರಕರಣವನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ಗೂ ಇವ್ರಿಗೂ ನಿಕಟ ಸಂಪರ್ಕ ಇರೋದಕ್ಕೆ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಪತ್ತೆ ಆಗಿದೆ. ಅದರ ಜೊತೆಗೆ ಶ್ವೇತಾ ಇದೇ ರೀತಿಯಾಗಿ ಈ ಹಿಂದೆ ಕೂಡ ಮಾಡಿರುವಂತದ್ದು ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಈಕೆಯನ್ನ ಬಂಧನವನ್ನು ಕೂಡ ಮಾಡಲಾಗಿತ್ತು. ಸೊ ಈಕೆ ಮೂಲತಃ ಹಾಸನವಳು, ಬೆಂಗಳೂರಿನ ಬಗಲಗುಂಟೆಯಲ್ಲಿ ನಿವಾಸಿಯಾಗಿ ವಾಸವನ್ನ ಮಾಡ್ತಾ ಇರ್ಲಿ. ಇದೇ ರೀತಿಯಾಗಿ ದೊಡ್ಡವರ ಪರಿಚಯವನ್ನು ಮಾಡ್ಕೊಳ್ಳುವಂತದ್ದು, ಯಾರು ಹಣವಂತರು ಇರ್ತಾರೆ ಅಂತವರ ಪರಿಚಯ ಮುಖಾಂತರ ಫೋಟೋವನ್ನು ತೆಗೆದುಕೊಳ್ಳುವಂತದ್ದು, ಹೀಗೆ ಚಿನ್ನಾಭರಣ ವ್ಯಾಪಾರದ ಬಳಿಗೆ ಹೋಗಿ ನನಗೆ ಇಂಥವ್ರ ಪರಿಚಯ ಅಂತ ಹೇಳಿ ಅವರ ಮುಖಾಂತರ ಚಿನ್ನಾಭರಣಗಳನ್ನು ಕೂಡ ತೆಗೆದುಕೊಳ್ತಾರೆ. ತೆಗೆದುಕೊಂಡ ಚಿನ್ನಾಭರಣಗಳನ್ನ ಮನೆಯಲ್ಲೇ ಕರಗಿಸಲಾಗುತ್ತೆ. ಅದಕ್ಕೆ ಅಂತ ಈಕೆ ಒಂದು ಟೀಮ್ ಅನ್ನ ಇಟ್ಕೊಂಡಿದ್ರೆ ಮತ್ತೊಂದು ಮಷೀನ್ ಅನ್ನು ಕೂಡ ತಂದು ಇಟ್ಕೊಂಡಿರುವಂತದ್ದು. ಅದರಲ್ಲಿ ಅದನ್ನ ಗೋಲ್ಡ್ ಬಿಸ್ಕೆಟ್ಸ್ ನಾವೇನ್ ಹೇಳ್ತೀವಿ ಅದಿರ್ಬೋದು, ಚಿಕ್ಕ ಚಿಕ್ಕ ಬಾರ್ಗಳ ರೀತಿಯಲ್ಲಿ ಮಾಡಿ ಅದನ್ನ ಹೀಗೆ ಯಾರು ದೊಡ್ಡವರ ಪರಿಚಯನ ಈಕೆ ಮಾಡ್ಕೊಂಡಿರ್ತಾಳೆ. ಸೊ ಅಂತವರಿಗೆ ಹೋಗಿ ಅದನ್ನ ಗಿಫ್ಟ್ ಮಾದರಿಯಲ್ಲಿ ಕೊಡುವಂತದ್ದು, ಅವ್ರ ಜೊತೆ ಹೆಚ್ಚಿನ ಸಲಿಗೆ ಮತ್ತು ಸ್ನೇಹವನ್ನ ಬೆಳೆಸ್ಕೊಂಡ ಬಳಿಕ ಅವರ ಮುಖಾಂತರ ಇನ್ನಷ್ಟು ಜನರಿಗೆ ಇಲ್ಲಿ ಏನು ವಂಚನೆ ಮಾಡಿ ತೆಗೆದುಕೊಂಡು ಹೋಗಿದಂತ ಚಿನ್ನಾಭರಣಗಳೇನಿರುತ್ತೆ ಅದನ್ನ ಗೋಲ್ಡ್ ಬಿಸ್ಕೆಟ್ ಗಳ ರೀತಿ ಮಾಡಿ ಅದನ್ನ ಅಡಮಾನ ಇಟ್ಟು ಅದರಲ್ಲಿ ಬಂದಂತ ಹಣವನ್ನ ತೆಗೆದುಕೊಂಡು ಮತ್ತೊಂದು ಜ್ಯುವೆಲರಿ ಶಾಪ್ಗಳಿಗೆ ಹೋಗುದು, 5 ಲಕ್ಷ, 10 ಲಕ್ಷ, 20 ಲಕ್ಷ ಈ ರೀತಿಯಾಗಿ ಚಿನ್ನಾಭರಣ ತೆಗೆದುಕೊಂಡು ಅವ್ರಿಗೆ ಸ್ವಲ್ಪ ಪೇಮೆಂಟ್ ಗಳನ್ನ ಮಾಡಿ ಅವ್ರಿಗೆ ನಂಬಿಕೆ ಹುಟ್ಟಿಸುವಂತದ್ದು. ಇದಾದ ನಂತರ ದೊಡ್ಡ ಮಟ್ಟದಲ್ಲಿ ಚಿನ್ನಾಭರಣಗಳನ್ನ ಕೆಜಿಗಟ್ಟಲೆ ತೆಗೆದುಕೊಂಡು ಅವ್ರಿಗೂ ಕೂಡ ವಂಚನೆ ಮಾಡುವಂತದ್ದು. ಈಕೆಯ ಮೋಡಸ್ ಇದೇ ರೀತಿಯಾಗಿರುವಂತದ್ದು ಅಂತ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಒಟ್ಟಾರೆಯಾಗಿ ಈಕೆ ಬೆಂಗಳೂರು ಅಷ್ಟೇ ಅಲ್ಲ, ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಕೆಲಸವನ್ನ ಕೊಡಿಸ್ತೇನೆ ಅಂತಲೂ ಕೂಡ ಹೇಳಿ ಒಂದಿಷ್ಟು ಹಣವನ್ನ ತೆಗೆದುಕೊಂಡಿದ್ದಾಳೆ ಅಂತಲೂ ಕೂಡ ಆರೋಪಗಳಿರುವಂತದ್ದು. ಮತ್ತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಆಕೆಯನ್ನ ಬಂಧಿಸಿ ಈಗಾಗಲೇ ಪ್ರಯತ್ನ ಅಗ್ರಹಿಸಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ವರ್ತೂರ್ ಪ್ರಕಾಶ್ ಅವರ ಪಾತ್ರ ಎಷ್ಟಿದೆ, ನಿಜಕ್ಕೂ ಆಕೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಪ್ರಕಾರನೂ ವರ್ತೂರ್ ಪ್ರಕಾಶ್ ಅವರು ಇನ್ವಾಲ್ವ್ ಅಲ್ಲಿದ್ರೆ ಸೊ ಅವ್ರ ಹಣವನ್ನ ವಾಪಸ್ ಕೊಡ್ತಾರ, ಇಲ್ಲ ಪ್ರಕರಣದಲ್ಲಿ ಆರೋಪಿತರಾಗ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ನೀತಿ ಸಂತೋಷ್, ಇನ್ನು ಇದೇ ಪ್ರಕರಣದಲ್ಲಿ ವರ್ತೂರ್ ಪ್ರಕಾಶ್ ಅವರ ಕಿರಿಯ ಪುತ್ರ ನಿತಿನ್ಗೂ ಕೂಡ ನೋಟಿಸ್ ಅನ್ನ ಕೊಡ್ಲಾಗಿದೆ. ಅವ್ರ ಜೊತೆಗೂ ಕೂಡ ಶಾಪಿಂಗ್ ಎಲ್ಲ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಲಾಗ್ತದೆ. ಅಂದ್ರೆ ವರ್ತೂರು ಪ್ರಕಾಶ್ಗೆ ಮತ್ತೆ ಅವರ ಪುತ್ರನಿಗೆ ಇಬ್ರಿಗೇನು ಗೊತ್ತಿಲ್ಲದೆ ಇಬ್ರಿಗೂ ಮೋಸ ಮಾಡಿರುವಂಥದ್ದು ಅಥವಾ ಇಬ್ಬರ ಕಾಂಟ್ಯಾಕ್ಟ್ ನಲ್ಲೂ ಇರುವಂತ ಕೆಲಸವನ್ನ ಶ್ವೇತಾ ಮಾಡಿರೋದು ಆಚಾರ ಆಗಿದೆಯಾ, ಅಥವಾ ವರ್ತೂರು ಪ್ರಕಾಶ್ಗೂ ಕೂಡ ತನ್ನ ಮಗನೂ ಕೂಡ ಶ್ವೇತಾ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಇದೆಯಾ ಸಂತೋಷ್?
ಅನಿತೆ ಅದ್ರ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಟಿ ಇಲ್ಲ. ವರ್ತೂರ್ ಪ್ರಕಾಶ್ ಅವರು ಇಲ್ಲ ಅವ್ರ ಮಗನೇ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ಬೇಕಾಗತ್ತೆ. ಬಟ್ ಈಕೆ ವರ್ತೂರ್ ಪ್ರಕಾಶ್ ಅವರ ಕಿರಿಯ ಪುತ್ರ ಇಬ್ರು ಕೂಡ ನಿಕಟ ಸಂಪರ್ಕದಲ್ಲಿ ಇರೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಬ್ರು ಚಾಟ್ ಮಾಡಿರೋದಿರ್ಬೋದು, ಓಡಾಟ ಮಾಡಿರೋದಿರ್ಬೋದು, ಶಾಪಿಂಗ್ ಹೋಗಿರುವಂತದ್ದು ಇರ್ಬೋದು. ಸೊ ಈ ಬಗ್ಗೆ ಕೂಡ ಸಾಕ್ಷ್ಯಾಧಾರಗಳನ್ನ ಪೊಲೀಸರಿಗಾಗ್ಲೇ ಕಲೆ ಹಾಕಿದ್ದಾರೆ. ಆ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಅವರ ಪುತ್ರನಿಗೆ ಕೂಡ ನೋಟಿಸ್ ಕೊಟ್ಟಿರುವಂತದ್ದು. ಇನ್ನು ಅದರ ಜೊತೆಗೆ ಈಕೆ ವರ್ತೂರ್ ಪ್ರಕಾಶ್ ಅವರ ಮನೆಗೆ ಪದೇ ಪದೇ ಹೋಗಿರೋದಕ್ಕೆ ಬೇಕಾಗಿರುವ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಪತ್ತೆ ಆಗಿದೆ. ಸೊ ಕಳೆದ 2-3 ತಿಂಗಳಲ್ಲಿ ಈಕೆ ಎಷ್ಟು ಬಾರಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಹೀಗಾಗಿ ಪದೇ ಪದೇ ಅವರ ಮನೆಗೆ ಹೋಗಿರುವ ಹಿನ್ನೆಲೆಯಲ್ಲಿ ಅವರ ಪುತ್ರನಿಗೂ ಕೂಡ ಈಕೆ ಸಂಪರ್ಕ ಇದೆ ಅಂತ ಅನ್ನೋ ಕೂಡ ಅದರಲ್ಲಿ ಹೇಳ್ಬಹುದು. ಹೀಗಾಗಿ ಪೊಲೀಸರು ಅದಕ್ಕೆ ಬೇಕಾಗಿರುವ ಎಲ್ಲ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೊಂಡಿದ್ದಾರೆ. ಆತನಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಆತನ ಹೆಸರಲ್ಲಿ ಈಕೆ ವಂಚನೆಯನ್ನು ಮಾಡಿದ್ರಿಲ್ಲ. ಈಕೆ ಜೊತೆ ವರ್ತೂರ್ ಪ್ರಕಾಶ್ ಅವರ ಕಿರಿಯ ಪುತ್ರ ಕೂಡ ಕೈ ಜೋಡಿಸಿದ್ದಾರೆ ಅನ್ನೋದು ಪೊಲೀಸರ ತನಿಖಾ ನಂತರ ಹೊರಬರಬೇಕಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.